ಮಾಸ ಭವಿಷ್ಯದ ಕಾರ್ಯಕ್ರಮದಲ್ಲಿ ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಾಗುವಂತಹ ಅನುಕೂಲಗಳ ಅಥವಾ ಅನಾನುಕೂಲಗಳ ಇದನ್ನು ನೋಡುವಂತಹ ಒಂದು ಅವಲೋಕನವನ್ನು ಮಾಡಿದಾಗ ನೋಡಿ, ವೃಷಭ ರಾಶಿಯವರಿಗೆ 11ನೇ ಮನೆಯಲ್ಲಿರುವಂತಹ ಚಂದ್ರಗ್ರಹ ಮತ್ತು ರಾಹುಗ್ರಹ ಇರ್ತಾರೆ. ಜನ್ಮದಲ್ಲಿ ಗುರುಗ್ರಹ ಇರ್ತಾರೆ. ದಶಮ ಸ್ಥಾನದಲ್ಲಿ ಶನಿಗ್ರಹ ಇರ್ತಾರೆ. 2ನೇ ಮನೆಯಲ್ಲಿ ಕುಜಗ್ರಹ ಇರ್ತಾರೆ. 4ನೇ ಮನೆಯಲ್ಲಿ ಬುಧ, 5ನೇ ಮನೆಯಲ್ಲಿ ರಾಹು ಮತ್ತು ಕೇತು, ರವಿ ಮತ್ತು ಕೇತು, ಮತ್ತು 7ನೇ ಮನೆಯಲ್ಲಿ ಶುಕ್ರಗ್ರಹ ಇರ್ತಾರೆ. ಇಷ್ಟು ಗ್ರಹಗಳ ಒಂದು ವ್ಯತ್ಯಾಸಗಳಲ್ಲಿ ಗೊತ್ತಾಗುತ್ತೆ, ಶತ್ರುವು ಮಿತ್ರನಾಗುವಂತಹ ಸನ್ನಿವೇಶಗಳು ವೃಷಭ ರಾಶಿಗೆ ಕೊಡುತ್ತೆ. ನೀವು ಎಷ್ಟೋ ದ್ವೇಷಗಳನ್ನು ಮಾಡ್ಕೊಂಡಿರ್ತೀರಿ, ಅವ್ರ ಜೊತೆ ಮಾತುಕತೆಗಳನ್ನು ಬಿಟ್ಟಿರ್ತೀರಿ, ಮತ್ತು ದಾಯಾದಿ ಕಲಹಗಳಾಗಿರುವಂಥ ಸನ್ನಿವೇಶಗಳಾಗಿರುತ್ತೆ. ಅಂತಹ ಶತ್ರುಗಳು ಸಹಿತ ನಿಮ್ಮ ಸ್ನೇಹವನ್ನು ಬಯಸಿ ಬರುವಂತಹ ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಈ ಮಾಸದಲ್ಲಿರುತ್ತೆ. ಜೊತೆಯಲ್ಲಿ ನಿಮಗೆ ಆರೋಗ್ಯದಲ್ಲಿ ಅಭಿವೃದ್ಧಿ, ಕಂಟಕದಿಂದ ವಿಮುಕ್ತರಾಗುವಂಥ ಸನ್ನಿವೇಶಗಳು ಇದೆಲ್ಲವೂ ಸಹ ಇದ್ದರೆ, ಹಣಕಾಸಿನ ವಿಚಾರದಲ್ಲಿ ಮೋಸಕ್ಕೆ ಹೋಗ್ತೀರಿ ನೀವು. ಅತಿಯಾದಂತಹ ಓವರ್ ಕಾನ್ಫಿಡೆನ್ಸ್ ಅಂತೀವಲ್ಲ, ಅತಿಯಾದಂಥ ನಂಬಿಕೆಯಿಂದ ಮತ್ತು ಬೇಜವಾಬ್ದಾರಿತನಗಳಿಂದ ಹಣಕಾಸನ್ನು ನಾವು ಕಳ್ಕೊಳ್ಳುವಂಥ ಸನ್ನಿವೇಶಗಳು ವೃಷಭ ರಾಶಿಯವರಿಗೆ ಬರುತ್ತೆ. ಜೊತೆಯಲ್ಲಿ ನಿಮಗೆ ಆರೋಗ್ಯ ಸ್ಥಿರವಾಗಿದೆ, ಆರೋಗ್ಯ ಚೆನ್ನಾಗಿರುತ್ತೆ, ವ್ಯವಹಾರದು ಅನುಕೂಲವಾಗಿರುತ್ತೆ. ಜೊತೆಯಲ್ಲಿ ನಿಮಗೆ ರವಿ ಮತ್ತು ಕೇತು ಅದೂ ಸಹ ನಿಮಗೆ ಪ್ರಶಸ್ತವಾದಂತಹ ಅನುಕೂಲಗಳನ್ನು ಕೊಡುತ್ತೆ. ಸಪ್ತಮದಲ್ಲಿರುವಂತಹ ಶುಕ್ರನ ದೃಷ್ಟಿ ನೇರವಾಗಿ ವೃಷಭ ರಾಶಿಯವರಿಗೆ ಬೀಳೋದ್ರಿಂದ ನಾನು ಆಗಲೇ ಹೇಳ್ದಂಗೆ ಹಣಕಾಸಿನ ವಿಚಾರದಲ್ಲಿಯೇ ಗೊಂದಲಗಳನ್ನು ಮಾಡ್ಕೊಳ್ತೀರಿ. ವ್ಯಾವಹಾರಿಕವಾದಂಥ ವಿಚಾರದಲ್ಲಿ ಗೊಂದಲಗಳನ್ನು ಮಾಡ್ಕೊಳ್ತೀರಿ. ಭೂಮಿ ಖರೀದಿ ಮಾಡಲಿಕ್ಕೆ ಹೋದಾಗ ಸ್ವಲ್ಪ ಮೋಸಕ್ಕೆ ಹೋಗಿರ್ತೀರಿ. ವ್ಯವಹಾರದಲ್ಲಿ ಯಾವುದಕ್ಕೂ ಕೈ ಹಾಕಿದ್ರೂ ಸಹ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ವೃಷಭ ರಾಶಿಯವರು. ಜೊತೆಯಲ್ಲಿ ವೃಷಭ ರಾಶಿಯವರಿಗೆ ಒಂದು ಉತ್ತಮವಾದಂತಹ ಈ ಮಾಸ ನಿಮಗೆ ಏನಕ್ಕೆ ಅನುಕೂಲವಾಗುತ್ತೆ ಅಂದರೆ, ನಿಮಗೆ ಯಾವುದೇ ವಿಧವಾದಂತಹ ಕೋರ್ಟು ಕಚೇರಿಗಳು ವ್ಯವಹಾರಗಳಿದ್ದರೆ ಈ ತಿಂಗಳು ನಿಮಗೆ ಜಯಕಾಲ ನಿಮ್ಮದೇ ಆಗುವಂಥ ಸನ್ನಿವೇಶಗಳು ಬರುತ್ತೆ. ಕೋರ್ಟು ಕಚೇರಿ ವ್ಯವಹಾರಗಳೆಲ್ಲವೂ ಸಹ ಈ ಮಾಸ ನಿಮಗೆ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡುವಂತಹ ವಾತಾವರಣ ಖಂಡಿತವಾಗಿ ವೃಷಭ ರಾಶಿಯವರಿಗೆ ಸಿಗುತ್ತೆ. ಜೊತೆಯಲ್ಲಿ ನಿಮಗೆ ಯಾವುದಾದ್ರೂ ನಿಮ್ಮ ತಂದೆಯ ಸೊತ್ತು ಅಥವಾ ನಿಮ್ಮ ಪಿತ್ರಾರ್ಜಿತ ಸೊತ್ತುಗಳು ಯಾವುದಾದ್ರೂ ಕಲಹಗಳಿಂದ ಕೂಡಿರುವಂಥದ್ದು, ಕೋರ್ಟು ಕಚೇರಿಗಳಲ್ಲಿ ಮೆಟ್ಲಲ್ಲಿ ನೆತ್ತಿರುವಂಥದ್ದು, ಈ ಥರದ ವಾತಾವರಣಗಳಿದ್ದರೆ ಅದರಿಂದಲೂ ನಿಮಗೆ ದೊಡ್ಡ ಮಟ್ಟದ ಲಾಭ ಸಿಗುವಂತಹ ವಾತಾವರಣ ವೃಷಭ ರಾಶಿಯವರಿಗಿರುತ್ತೆ. ವೃಷಭ ರಾಶಿಯವರ ಅಧಿಪತಿ ಯಾರು ಅಂತಂದರೆ ಶುಕ್ರಗ್ರಹ ಅಧಿಪತಿ ಆಗಿರೋದ್ರಿಂದ ನೀವೇನು ಮಾಡಬೇಕು ಅಂತಂದರೆ, ಪ್ರತಿ ಶುಕ್ರವಾರವೂ ಭಾರ್ಗವಾಯ ವಿದ್ಮಹೆ ದಿವ್ಯ ದರ್ಶನಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತು ಈ ಶ್ಲೋಕವನ್ನು ಹೇಳ್ಕೊಳ್ತಾ ಅವರೇಕಾಳನ್ನು ತೆಗೆದುಕೊಳ್ಳಿ, ನವಗ್ರಹದಲ್ಲಿರುವಂಥ ಶುಕ್ರಗ್ರಹ ಬಳಿ ಇಟ್ಬಿಟ್ಟು ಪ್ರದಕ್ಷಿಣೆಯನ್ನು ಮಾಡಿ, ಅನಂತರದಲ್ಲಿ ಅಲ್ಲಿ ಯಾರಾದರೂ ನಿಮಗೆ ಅರ್ಚಕರು ಸಿಕ್ಕಿರೋದ್ರಿಂದ ದಾನ ಕೊಡಿ. ಇನ್ನು ಈ ವೃಷಭ ರಾಶಿಯವರು ನಾನು ಇನ್ನೊಂದು ಟಿಪ್ಸನ್ನು ಏನು ಕೇಳ್ತೇನೆ ಅಂತಂದರೆ, ಹಣಕಾಸಿನ ದುಂದು ವೆಚ್ಚ, ಹಣಕಾಸಿನ ಮೋಸ ಹೋಗುವಂಥ ಸನ್ನಿವೇಶಗಳು ಇದೆಲ್ಲವೂ ನಿಮಗೆ ಇರೋದರಿಂದ ನೀವೇನು ಮಾಡಬೇಕು ಅಂತ ಅಂದರೆ, ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ. ಮಣ್ಣಿನ ದೀಪದಲ್ಲಿ ತುಪ್ಪದ ಬತ್ತಿಯಿಂದ ಕೂಡಿರುವಂತಹ ಬತ್ತಿಯನ್ನು ಹಾಕಿ ಅದಕ್ಕೆ ತುಪ್ಪವನ್ನೇ ಹಾಕಬೇಕು. ದೀಪದ ಎಣ್ಣೆ ಹಾಕೋದು ಬೇಡ. ಅದನ್ನು ಆ ದೀಪವನ್ನು ಹಚ್ಚಬೇಕು. ಆ ದೀಪದ ಕೆಳಭಾಗದಲ್ಲಿ ನೀವು ಅವರೇಕಾಳನ್ನು ಇಟ್ಕೊಳ್ಳಿ. ಅವರೇಕಾಳನ್ನು ಒಂದು ಪ್ಲೇಟ್ನಲ್ಲಿ ಹಾಕಿ ಆ ಅವರೇಕಾಳು ಮೇಲೆ ದೀಪವನ್ನಿಟ್ಟು ಹಚ್ಚಿ ಪ್ರತಿ ಶುಕ್ರವಾರವೂ ಸಹ ನವಗ್ರಹ ಪ್ರದಕ್ಷಿಣೆಯನ್ನು ಮಾಡಿ ಆ ಶುಕ್ರಗ್ರಹದ ಹತ್ರ ಇಟ್ಟು ಅಲ್ಲಿರುವಂಥ ಕಾಳುಗಳನ್ನು ಅಲ್ಲಿರುವಂಥ ಅರ್ಚಕರಿಗೆ ದಾನ ಕೊಡಿ. ಇದನ್ನು ಒಂದು 3 ವಾರ ಮಾಡಿ. ನಿಮಗೆ ಬಹಳವಾದಂತಹ ಸಹಯೋಗವನ್ನು ಶುಕ್ರಗ್ರಹ ನೀಡ್ತಾರೆ ಅಂತ ಹೇಳ್ತಾ, ಮಾಸ ಭವಿಷ್ಯದ ಕಾರ್ಯಕ್ರಮದಲ್ಲಿ ಈ ವೃಷಭ ರಾಶಿಯವರ ಆ ಜ್ಯೋತಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡ್ತೇವೆ. ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ.